ಆಕೆಯ ಮೊಬೈಲ್ನಲ್ಲಿ ಗೊತ್ತಾದಂತಹ ಡಾರ್ಕ್ ಸೀಕ್ರೆಟ್ಸ್ ಏನು ಹಾಗಾದ್ರೆ ಡೀಟೇಲ್ಸ್ ಈಗ ಬಂತು ನೋಡಿ. ಆಕೆ ಕೂಡ ಬಳಸ್ತಾ ಇದ್ದಿದ್ದು ಐಫೋನ್. ದರ್ಶನ್ ಹೆಸರನ್ನ ಡಿ ಅಂತ ಪವಿತ್ರ ಗೌಡ ಸೇವ್ ಮಾಡ್ಕೊಂಡಿದ್ರ ಬಗ್ಗೆ ಪೊಲೀಸರು ತನಿಖೆಯಲ್ಲಿ ಗೊತ್ತಾಗಿದೆ. ಮನೋಜ್ ಹೆಸರಲ್ಲಿ ಪವಿತ್ರ ಸಿಮ್ ಅನ್ನು ಬಳಕೆ ಮಾಡ್ತಾ ಇದ್ರು. ಐಫೋನ್ 15 ಪ್ರೋ ಮ್ಯಾಕ್ಸ್ ಮೊಬೈಲ್ ಅನ್ನ ಈಕೆ ಬಳಸ್ತಾ ಇದ್ರು. ದರ್ಶನ್ಗಿಂತ ಒಂದು ಲೆವೆಲ್ ಅಪ್ಗ್ರೇಡೆಡ್ ಮೊಬೈಲ್ ಇದು. ಪವಿತ್ರ ಮೊಬೈಲ್ನಲ್ಲಿ ಫೋಟೋಗಳು ಪತ್ತೆಯಾದವು. ಪ್ರಕರಣ ಸಂಬಂಧ 65 ಫೋಟೋಗಳನ್ನ ಈಕೆ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಂಡಿದ್ರ ಬಗ್ಗೆ ಡೀಟೇಲ್ಸ್ ಇದೆ. ರೇಣುಕಾ ಕಳಿಸಿದ್ದ 20 ಅಶ್ಲೀಲ ಸಂದೇಶಗಳ ಸ್ಕ್ರೀನ್ ಶಾಟ್ ಅನ್ನ ಕೂಡ ರಿಟ್ರೀವ್ ಮಾಡಲಾಗಿದೆ. 17 ಸ್ಕ್ರೀನ್ ಶಾಟ್ಗಳನ್ನ ಕೂಡ ಪವಿತ್ರ ಗೌಡ ಸೇವ್ ಮಾಡ್ಕೊಂಡಿದ್ರು. 17 ಸ್ಕ್ರೀನ್ ಶಾಟ್ಗಳನ್ನ ಜೊತೆಗೆ ಇನ್ನೂ ಅನೇಕ ವಿಚಾರಗಳು ಹಾಗೂ ಕೊಲೆಗೂ ಮುಂಚೆ ಕೊಲೆಯಾದ ನಂತರ ಕೂಡ ಅನೇಕರಿಗೆ ಈಕೆ ಕೂಡ ಕಾಲ್ ಮಾಡಿತ್ತು. ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಸೊ ಆರೋಪಿಗಳ ಪಾತ್ರದ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇದು ಇಂಪಾರ್ಟೆಂಟ್ ನೋಡಿ. A3 ಪವನ್ ಹೆಸರನ್ನ ಪವನ್ ನ್ಯೂ ಅಂತ ಆಕೆ ಸೇವ್ ಮಾಡ್ಕೊಂಡಿದ್ಲು. ಬಹುಶಃ ಹೊಸ ನಂಬರ್ ಅನ್ನ ಆತ ಬಳಸ್ತಾ ಇದ್ದ ಅನ್ಸುತ್ತೆ. ನಂದೀಶ್ ಹೆಸರನ್ನ ನಂದಿ ಪವನ್ ಅಂತ ಸೇವ್ ಮಾಡ್ಕೊಂಡಿದ್ಲು. ಪ್ರಾಬಬ್ಲಿ ಪವನ್ ಮೂಲಕ ಪರಿಚಯ. ದರ್ಶನ್ ಹೆಸರನ್ನ ರಾಜು ಅಂತ, ಧನ್ರಾಜ್ ಹೆಸರನ್ನ ರಾಜು ಅಂತ ಸೇವ್ ಮಾಡ್ಕೊಂಡಿದ್ದು. ವಿನಯ್ ಹೆಸರನ್ನ ವಿನಯ್ ಅಂತಾನೆ ಸೇವ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನಾಗರಾಜ್ ಹೆಸರನ್ನ ನಾಗು ಮೈಸೂರು ಅಂತ ಸೇವ್ ಮಾಡಿದ್ರು. ಅಂದ್ರೆ ದರ್ಶನ್ ಮ್ಯಾನೇಜರ್ ನಾಗರಾಜ್ ಅವರನ್ನ ನಾಗು ಮೈಸೂರು ಅಂತ. ಲಕ್ಷ್ಮಣ್ ಹೆಸರನ್ನ ಲಕ್ಷ್ಮಣ್ ಡಿ ಅಂತ ಸೇವ್ ಮಾಡಿದ್ರು. ಆಪ್ತ ಗೆಳತಿ ಸಮತಾಗೆ ಸ್ಯಾಮ್ ಅಂತ ಪವಿತ್ರ ಗೌಡ ಸೇವ್ ಮಾಡ್ಕೊಂಡಿದ್ಲು. ಸೊ ಆರೋಪಿ ಕೃತ್ಯಕ್ಕೂ ಮುಂಚೆ ಕೃತ್ಯದ ನಂತರ ಯಾರ್ಯಾರ ಜೊತೆಗೆ ಮಾತನಾಡಿದ್ರು ಅವರೆಲ್ಲರ ಹಿಸ್ಟ್ರಿಯನ್ನ CDR ಹಾಕಿದಾಗ ಪೊಲೀಸರಿಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಇದು. ಕೆಲವರದ್ದು CDR ಅಂದ್ರೆ ನಾರ್ಮಲ್ ಫೋನ್ ಕಾಲ್ ಕಾನ್ವರ್ಸೇಷನ್ ಆಗಿದ್ರೆ ಅದನ್ನು ಟವರ್ ಡಂಪ್ ಮಾಡಿದಾಗ ಗೊತ್ತಾಗುತ್ತೆ. ಕೆಲವರದ್ದು ವಾಟ್ಸಪ್ ಡೀಟೇಲ್ಸ್ ಕೊಡ್ತಾರೆ. ಉಮೇಶ್ ಪವಿತ್ರ ಗೌಡ ಮೊಬೈಲ್ನಲ್ಲಿದ್ದಂತಹ ಡಾರ್ಕ್ ಸೀಕ್ರೆಟ್ಸ್ ಪೊಲೀಸರ ತನಿಖೆಗೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗಿದೆ, ಹೇಗೆ ಅಂತ? ಮಮತಾ, ಪವಿತ್ರ ಗೌಡದು ಕೂಡ ಐಫೋನ್ ಆಗಿರೋದ್ರಿಂದ ಅದನ್ನು ಕೂಡ ರಿಟ್ರೀವ್ ಮಾಡಿದ್ದಾರೆ. ಯಾಕೆಂತಂದರೆ ರೇಣುಕಾ ಸ್ವಾಮಿ ಮೊದಲಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದೆ ಪವಿತ್ರ ಗೌಡಗೆ. ಹಾಗಾಗಿ ಪವಿತ್ರ ಗೌಡ ಏನು ಮೆಸೇಜ್ ಬಂದಿದೆ ಅಥವಾ ಈಕೆ ಆತನಿಗೆ ಏನು ರಿಪ್ಲೈ ಮಾಡಿದ್ಲು ಅನ್ನೋ ಮಾಹಿತಿಗಳು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಬೇಕಾಗಿರುತ್ತೆ. ಅವೆಲ್ಲ ಅಂಶಗಳು ಕೂಡ ಈಗ ರಿಟ್ರೀವ್ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮನೋಜ್ ಅನ್ನೋ ಹೆಸರಿನಲ್ಲಿ ಪವಿತ್ರ ಗೌಡ ಸಿಮ್ ಖರೀದಿ ಮಾಡಿದ್ದಾರೆ. ಆ ಸಿಮ್ನಲ್ಲಿ ನಟ ದರ್ಶನ್ ಹೆಸರನ್ನು ಡಿ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಉಳಿದ ಆರೋಪಿಗಳ ಹೆಸರನ್ನು ಅವರ ಹೆಸರುಗಳ ಜೊತೆಗೆ ಕೆಲವೊಂದು ಶಾರ್ಟ್ ಫಾರ್ಮ್ಗಳ ಹೆಸರುಗಳನ್ನು ಕೂಡ ಆಕೆ ಬಳಸಿರುವಂಥದ್ದು. ಅದರಲ್ಲಿ ಒಟ್ಟು 65 ಫೋಟೋಗಳು ಕೂಡ ಪವಿತ್ರ ಗೌಡ ಮೊಬೈಲ್ನಲ್ಲಿ ಪತ್ತೆಯಾಗಿದ್ದಾವೆ. ಅದರಲ್ಲಿ 17 ಸ್ಕ್ರೀನ್ ಶಾಟ್ಗಳಿದ್ರೆ 20 ರೇಣುಕಾ ಸ್ವಾಮಿ ಕಳಿಸಿದ್ದಂಥ ಮೆಸೇಜ್ಗಳು ಕೂಡ ಈಗ ಪತ್ತೆಯಾಗಿದ್ದಾವೆ. ಆ ತನಿಖೆ ವೇಳೆಯಲ್ಲಿ ಈಗಾಗಲೇ ಏನು ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಕಳಿಸಿದ್ದ ಅಂತೇನು ಹೇಳಲಾಗ್ತಾ ಇತ್ತು ಅದೇ ಥರದ ಮೆಸೇಜ್ಗಳು ಕೂಡ ಈಗ ಪತ್ತೆಯಾಗಿದ್ದಾವೆ. ಮತ್ತು ಈಕೆ ಆತನನ್ನು ಕೆಡ್ಡಾಗೆ ಕೆಡುವಲ್ಲ ಕಿಡ್ನಾಪ್ ಮಾಡ್ಕೊಬರೋಕ್ಕೆ ಆತನ ಅಡ್ರೆಸ್ ಪತ್ತೆ ಮಾಡೋದಕ್ಕೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ರು ಮತ್ತು ಈಕೆ ಯಾರನ್ನೆಲ್ಲ ಸಹಾಯ ಅಂದರೆ ಪವನ್ ಮುಖಾಂತರ ಆತನನ್ನು ಏನು ಕರ್ಕೊಬರೋದಕ್ಕೆ ಪ್ಲ್ಯಾನ್ ಮಾಡಿದ್ರು ಎಲ್ಲವೂ ಕೂಡ ಸ್ಕ್ರೀನ್ ಶಾಟ್ಗಳು ಮತ್ತು ಆಕೆ ಕಳಿಸಿರುವಂಥ ಮೆಸೇಜ್ಗಳು ಎಲ್ಲವನ್ನು ಕೂಡ ಕೊಲೆ ಪ್ರಕರಣ ನಡೆದ ನಂತರದಲ್ಲಿ ಡಿಲೀಟ್ ಮಾಡಿದ್ರು. ಈಗ ಡಿಲೀಟ್ ಆಗಿರೋ ಎಲ್ಲ ಅಂಶಗಳು ಕೂಡ ಈಗ ಪತ್ತೆ ಆಗಿರುವಂಥದ್ದು. ಪತ್ತೆ ಅದರಲ್ಲಿ 65 ಫೋಟೋಗಳು ಕೂಡ ಇರುವಂಥದ್ದು. ಆ ಫೋಟೋಗಳಲ್ಲಿ ರೇಣುಕಾ ಸ್ವಾಮಿ ಈಕೆಗೆ ಕಳಿಸಿದ ಮೆಸೇಜ್ಗಳು ಆಗಿರ್ಬೋದು, ಸ್ಕ್ರೀನ್ ಶಾಟ್ಗಳಾಗಿರ್ಬೋದು, ನಟ ದರ್ಶನ್ ಜೊತೆ ಈಕೆ ನಡೆಸಿದಂಥ ಸಂಭಾಷಣೆ ಆಗಿರ್ಬೋದು, ವಾಟ್ಸಪ್ ಕಾಲ್ಗಳು ಎಲ್ಲವೂ ಕೂಡ ಈಗ ರಿಟ್ರೀವ್ ಆಗಿರುವಂಥದ್ದು. ಇದು ಕೂಡ ಈಕೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿ ಉಳಿದಿರೋ ಕಾರಣಕ್ಕಾಗಿ ಪವಿತ್ರ ಗೌಡನ್ನ ಈ ಪ್ರಕರಣದಲ್ಲಿ A1 ಆಗಿ ಉಳಿಸ್ಕೊಂಡಿರುವಂಥದ್ದು. ಮಮತಾ.